ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಂದಿನ ಪ್ರಮುಖ ಉದ್ಯೋಗ ಸುದ್ದಿಗಳನ್ನು ನೋಡೋಣ. ಮಿನಿ ವಿಜಯವಾಣಿ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿರ್ತಕ್ಕಂಥ ಉದ್ಯೋಗ ಸುದ್ದಿಗಳು. ಮೊದಲನೇದಾಗಿ TJSB ಬ್ಯಾಂಕಲ್ಲಿ ಉದ್ಯೋಗಾವಕಾಶಗಳು. ಟ್ರೈನಿ ಆಫೀಸರ್ ಕೇಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಕೊನೆ ದಿನಾಂಕ ಏಪ್ರಿಲ್ 5ನೇ ತಾರೀಕು ಮತ್ತು ಪರೀಕ್ಷೆಯ ದಿನಾಂಕ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಏಪ್ರಿಲ್ 24ರಿಂದ 27ರ ಮಧ್ಯ ಪರೀಕ್ಷೆ ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ. ಇದರ ಅರ್ಜಿಯನ್ನು ನೀವು ಈ ಒಂದು ವೆಬ್ಸೈಟಲ್ಲಿ ಸಲ್ಲಿಸ್ಬೋದು. ಇದರ ಬಗ್ಗೆ ನಾನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ದೇಶದ ಪ್ರಮುಖ ಸಹಕಾರಿ ಬ್ಯಾಂಕ್ ಆಗಿ ಹೆಸರು ಮಾಡಿರತಕ್ಕಂಥ TJSB ಬ್ಯಾಂಕ್ ಇದರಲ್ಲಿ ಟ್ರೈನಿ ಆಫೀಸರ್ ಕೇಡರ್ ಹುದ್ದೆಗಳಿಗೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಗೋವಾ, ಗುಜರಾತ್, ಮಧ್ಯಪ್ರದೇಶದಲ್ಲಿ 130ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಏಪ್ರಿಲ್ 5ನೇ ತಾರೀಕು ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆ ದಿನ. ಕನಿಷ್ಠ ವಯೋಮಿತಿ 20 ವರ್ಷ, ಗರಿಷ್ಠ ವಯೋಮಿತಿ 27 ವರ್ಷಗಳು. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಅಧಿಕೃತವಾದ ವೆಬ್ಸೈಟಲ್ಲೂ ನೀವು ಪಡ್ಕೋಬೋದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. GST 18% ಸೇರಿದಂತೆ ₹531 ಅರ್ಜಿ ಶುಲ್ಕ ಇರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಶುಲ್ಕವನ್ನು ಪಾವತಿಸಬೇಕು. ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲು ಆನ್ಲೈನ್ ಪರೀಕ್ಷೆ ನಡೆಯುತ್ತೆ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂಗೆ ತಲಾ 50 ಅಂಕಗಳ ಪ್ರಶ್ನೆಗಳು. 4 ಸೆಕ್ಷನ್ 50 ಇರುತ್ತೆ. ಒಟ್ಟಾರೆ 200 ಅಂಕಗಳು. ರೀಸನಿಂಗ್ 50, ಇಂಗ್ಲೀಷ್ 50, ಜನರಲ್ ಅವೇರ್ನೆಸ್ 50, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50. 120 ನಿಮಿಷ ಅಂದರೆ 2 ಗಂಟೆ ಕಾಲಾವಕಾಶ. 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದರಲ್ಲಿ ತೇರ್ಗಡೆ ಆದಂಥವ್ರನ್ನ ದಾಖಲೆ ಪರಿಶೀಲನೆಗೆ ಅಥವಾ ಸಂದರ್ಶನಕ್ಕೆ ಕರೆಯಲಾಗುತ್ತೆ. TJSB ಬ್ಯಾಂಕ್ ಅಂತ ಸರ್ಚ್ ಮಾಡಿ. ಮೊದಲನೇ ಆಪ್ಷನಲ್ಲಿ ಸಿಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲೇನು ಬಟನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೆರಿಯರ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಮತ್ತೊಂದು ಆಪ್ಷನ್ ನಿಮಗೆ ಕಾಣುತ್ತೆ. ರಿಕ್ರೂಟ್ಮೆಂಟ್ ಇನ್ ದ ಟ್ರೇಡ್ ಆಫೀಸರ್ ಅಂತ ಇದೆ, ಅದ್ರ ಮೇಲೆ ನೀವು ನೆಕ್ಸ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಬಂದರೆ ಡೇಟ್ಸ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ 27 ಏಪ್ರಿಲ್ ಅಂದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ 25 ಮಾರ್ಚಿಂದ ಪ್ರಾರಂಭ ಆಗಿದೆ. ಏಪ್ರಿಲ್ 5ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ, ಗೈಡೆನ್ಸ್ ಮತ್ತು ಪ್ರೊಸೀಜರ್ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಅವರು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಎಲಿಜಿಬಿಲಿಟಿ ಇದೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ಇಯರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಸಿಂಡಿಕೇಟ್ ಬ್ಯಾಂಕ್ ಜಾಬ್ಸ್ ಬಗ್ಗೆ ನಾನು ಮೊನ್ನೆ ವಿಡಿಯೋನ ತಿಳಿಸಿದ್ದೀನಿ. ಸಂಪೂರ್ಣ ಮಾಹಿತಿನ 129 ಹುದ್ದೆಗಳಿದೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಮತ್ತೊಂದು ಸಲ ಏಪ್ರಿಲ್ 18ನೇ ತಾರೀಕು ಕೊನೆ ದಿನ. ರಾಜ್ಯದಲ್ಲಿ ಬೆಂಗಳೂರು, ಮಂಗಳೂರು ಕೇಂದ್ರಗಳಿದೆ. ಅಧಿಕೃತವಾದ ವೆಬ್ಸೈಟ್. ಮೊನ್ನೆ ವಿಡಿಯೋನ ನೀವು ಸರ್ಚ್ ಮಾಡಿ. ಮೊನ್ನೆ ಉದ್ಯೋಗಾವಕಾಶದ ವಿಡಿಯೋನ ನೋಡಿದ್ರೆ ಸಿಂಡಿಕೇಟ್ ಬ್ಯಾಂಕಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ. ಸೊ ಇದನ್ನು ಓದ್ಕೋಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇದರ ಲಿಂಕ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ರೈಲ್ವೆ NTPC ನೇಮಕಾತಿಗೆ ಹೆಸರು ನೋಂದಾಯಿಸ್ಕೊಳ್ಳಿ. ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ಇವತ್ತು ಅರ್ಜಿಯನ್ನು ಸಲ್ಲಿಸಿ. ಇವತ್ತು ಕೊನೆ ದಿನ ಆಗಿದೆ. ಭಾರತೀಯ ರೈಲ್ವೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗೆ 35,577 ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಏಪ್ರಿಲ್ 12ರ ತನಕ ಅರ್ಜಿ ಸಲ್ಲಿಕೆಗೆ ಸಮಯಾವಕಾಶ ಇದ್ದರೂ ಸಹ ಮಾರ್ಚ್ 31ರ ಒಳಗೆ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ನಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏಪ್ರಿಲ್ 12ರ ತನಕ ಅವಕಾಶ ಇರುತ್ತೆ. ಹೆಸರನ್ನು ಯಾರು ನೋಂದಾಯಿಸ್ಕೊಳ್ಳಲ್ವೋ ಇವತ್ತು ಮಾರ್ಚ್ 31ರ ರಾತ್ರಿ ಒಳಗಡೆ ಹೆಸರನ್ನು ನೋಂದಾಯಿಸ್ಕೊಳ್ದೇ ಇರೋರು ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನ ತಿಳಿಸಿದ್ದೀನಿ. NTPCಯಲ್ಲಿ ಪದವೀಧರರಿಗೆ 24,649 ಹುದ್ದೆಗಳು ಮತ್ತು ಪದವಿಯೇತರ ಅಂದರೆ ಪದವಿಗಿಂತ ಕೆಳಗಡೆ ಇರತಕ್ಕಂಥವ್ರು SSLC PUC ಅವ್ರಿಗೆ 10,628 ಹುದ್ದೆಗಳು ಖಾಲಿ ಇದೆ. ವಯೋಮಿತಿ 18ರಿಂದ 30 ಪದವಿ ಮಟ್ಟದವ್ರಿಗೆ ಹಾಗೂ 18ರಿಂದ 33 ಪದವಿಯಿಂದ ಕೆಳಗಿರೋ ವಿದ್ಯಾಭ್ಯಾಸವನ್ನು ಹೊಂದಿರತಕ್ಕಂಥವ್ರಿಗೆ. ಜೂನ್ನಿಂದ ಸೆಪ್ಟೆಂಬರ್ ತನಕ ಈ ಪರೀಕ್ಷೆ ನಡೆಯುತ್ತೆ. ಬೆಂಗಳೂರಿನ RRB ಅಧಿಕೃತವಾದ ವೆಬ್ಸೈಟ್ಗೆ ನೀವು ಹೋಗಿ ನೋಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುವಂಥ ವಿಡಿಯೋನ ಮಾಡಿದೆ, ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೀವು ಅದನ್ನು ಪಡ್ಕೋಬೋದು. ಯಾರಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂಗಿದ್ರೆ ಮಾರ್ಚ್ 31 ಇವತ್ತೇ ಕೊನೆ ದಿನ. ಇವತ್ತಿನ ಒಳಗಡೆ ನೀವು ಅರ್ಜಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಕಾಲಾವಕಾಶ ಸಿಗುತ್ತೆ. ಸೊ ಈ ಎಲ್ಲ ಉದ್ಯೋಗ ಮಾಹಿತಿಗಳ PDF ಅನ್ನು ಪಡ್ಕೊಳ್ಳೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಲಿಂಕ್ ಇದೆ, ಅದನ್ನು ಪಡ್ಕೊಳ್ಳಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.